ನಿನ್ನ ಮಕ್ಕ ನಾಯಿ ನೆಕ್ಕ ಸುನಾಮಿ ಬಂದು ನಿನ್ ಸುತ್ಕೊಂಡು ಹೋಗ ಏನ್ ಹಿಂಗ್ ಕುಡಿದು ಬಂದು ನನ್ನ ಅಯ್ಯೋ ಅನಿಸ್ತೀಯೋ. ಹಲೋ ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಮಿಸ್ಟರ್ AGT. ಓಕೆ, ಬರ್ತಾ ಇದ್ದೀನಿ ಹೊಸ ವಿಡಿಯೋ ಜೊತೆ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ, ಇಲ್ಲಿ ನಾವು ಇಲ್ಲಿಯೋ ಜಾಗದಲ್ಲಿ UK ನ್ಯೂ ಕ್ಯಾಸಲಲ್ಲಿ ಒಂದು ಇಂಡಿಯನ್ ಸೂಪರ್ ಮಾರ್ಕೆಟ್ ಇದೆ. ಸೊ ಅದರಲ್ಲಿ ಏನೇನು ಪ್ರೈಸಸ್ ಇರುತ್ತೆ, ಏನೇನು ಸಿಗುತ್ತೆ ಎಲ್ಲನೂ ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಇವರು ಇದು ಲೊಕೇಟ್ ಆಗಿರೋದು ಇಲ್ಲಿ ನಮ್ಮದು ಹಿಂದೂ ಟೆಂಪಲ್ ಒಂದಿದೆ. ಇದು ನೋಡ್ತಾ ಇದ್ದೀರಲ್ಲ ಬೋರ್ಡು, ಇದು ದೇವಸ್ಥಾನ, ಹಿಂದೂ ಟೆಂಪಲ್ಲು. ಚೆನ್ನಾಗಿದೆ, ಒಳಗೆ ಎಲ್ಲ ಥರ ದೇವ್ರುಗಳು ಇದ್ದಾವೆ. ದೇವಸ್ಥಾನಕ್ಕೆ ಹೋದಾಗ ಅದ್ರದ್ದು ಒಂದು ವಿಡಿಯೋ ಮಾಡ್ತೀನಿ, ಇಲ್ಲಿನ ದೇವಸ್ಥಾನ ಹೆಂಗಿರುತ್ತೆ ಅಂತ. ಸೊ ಇಲ್ಲಿದೆ ಹಿಂದೂ ಟೆಂಪಲು, ಎಕ್ಸಾಕ್ಟ್ ಹಿಂದೂ ಟೆಂಪಲ್ ಆಪೋಸಿಟ್ ಸ್ಟ್ರೀಟ್ ಅದೇ ಸ್ಟೋರ್ ಇರೋದು. ಇದು ನಾನು ಫೆನಮ್ ಅಂತ ಹೇಳ್ತೀನಲ್ಲ, ನಾನು ಇದೀನಲ್ಲ ಅದೇ ಏರಿಯಾನೇ, ಫೆನಮ್ ಅಂತಲೇ ಕರೀತಾರೆ ಇದಕ್ಕೂ. ಬಟ್ ನಾನಿರೋ ಒಂದು ಅಕಾಮಿಡೇಷನಿಂದ ಒಂದು 1 ಕಿಲೋಮೀಟ್ರ್ ಆಗುತ್ತೆ. ನಾನು ಸೈಕಲಲ್ಲಿ ಬಂದಿದ್ದೀನಿ ಇವತ್ತು. ನೋಡಿ, ಏರಿಯಾ ಫುಲ್ಲು ಏಷ್ಯನ್ಸೇ ಇರೋದು. ಅದು ಎಸ್ಪೆಷಲಿ ಪಾಕಿಸ್ತಾನದವರು, ಬಾಂಗ್ಲಾದೇಶೀಸು, ಇಂಡಿಯನ್ಸು, ಈ ಥರದವ್ರೆಲ್ಲ, ಅಂದರೆ ನಮ್ಮ ಇಂಡಿಯನ್ ನೇಬರಿಂಗ್ ಕಂಟ್ರೀಸ್ ಅವರೇ ಜಾಸ್ತಿ ಇರೋದಿಲ್ಲಿ. ಬನ್ನಿ ಒಳಗಡೆ ಹೋಗೋಣ, ತೋರಿಸ್ತೀನಿ ಇಂಡಿಯನ್ ಮಾರ್ಕೆಟ್ UK ಹೆಂಗಿರುತ್ತೆ ಅಂತ. ಓಕೆ, ನೋಡಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ತರಕಾರಿಗಳೆಲ್ಲ ತುಂಬ ಕಾಸ್ಟ್ಲಿ ಅಂತ. ನೋಡಿ, 1 kg ಮೆಣಸಿನಕಾಯಿ ಇದಕ್ಕೆ 8.99 ಪೆನ್ಸ್ ಅಂತ, ಅಂದರೆ ಪೌಂಡ್ಸ್ ಅಂತ, ಅಂದರೆ ಆಲ್ಮೋಸ್ಟ್ 900-950 ರೂಪಾಯಿ kg. ಇದು ನೋಡಿ 1000 ರೂಪಾಯಿ kg. ಸೊ ಇಲ್ಲಿದೆ ನೋಡಿ ಪ್ರೈಸ್ ಲಿಸ್ಟ್ ಪರ್ kg ಎಷ್ಟು ಅಂತ. ಸೊ 1 ಪೌಂಡ್ಸಿಗೆ 100 ರೂಪಾಯಿ 105 ರೂಪಾಯಿ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರು ಎಷ್ಟು ಕಾಸ್ಟ್ಲಿ ಇದೆ ಅಂತ ನೋಡಿ. ಆ್ಯಕ್ಚುಲಿ ಚೇಪೆಕಾಯಿ ತಿನ್ನಬೇಕು ಅಂತ ಭಾರಿ ಇಷ್ಟ ಆಗಿತ್ತು, ನೋಡಿದ್ರೆ 1 kg 900 ರೂಪಾಯಿ. ಸೊ ಅದಕ್ಕೆ ಬೇಡ ಅಂದ್ಕೊಂಡು ಸುಮ್ಮನೆ. ನೋಡಿ, ಕರ್ಬೇವಿನ ಸೊಪ್ಪು ಮನೆ ಹತ್ರ ಬಿಟ್ಟು ಬೀಳಿತೀವಿ ನಾವು. ಇಲ್ಲಿ ನೋಡಿ 1 kg ಅದಲ್ಲ, ಒಂದು ಬ್ಯಾಗಿಗೆ 130 ರೂಪಾಯಿ. ಹಿಂಗೆ ನೋಡ್ತಾ ಹೋದರೆ ಅಕ್ಕಿ ನೋಡಿ, 10 kg ಸೋನಾ ಮಸೂರಿ ಆಂಧ್ರ ಅಕ್ಕಿ, ಇದು 17 ಪೌಂಡ್ಸ್ ಆಲ್ಮೋಸ್ಟು, ಅಂದರೆ 1800 ರೂಪಾಯಿ ಆಲ್ಮೋಸ್ಟ್ ಹತ್ತತ್ರ. ಇದು ಆಟ, ಗೋಧಿ ಹಸಿಟ್ಟು, ಇದು ನೋಡಿ 10 kg ಬ್ಯಾಗ್ ಅನ್ಸುತ್ತೆ ಇದು. ಇದಕ್ಕೆ 1900-1950. ಆಶೀರ್ವಾದದಲ್ಲಿ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ಮ್ಯಾಗಿ ಪ್ಯಾಕೆಟ್ಗಳೆಲ್ಲ ಒಂದು ಸ್ವಲ್ಪ ಕಡಿಮೆ, ಅಂದರೆ ಅಷ್ಟು ಎಲ್ಲ ನಮ್ಮಷ್ಟು ಕಡಿಮೆ ಅಂತ ಅಲ್ಲ, ಒಂಚೂರು ಕಡಿಮೆ. ಇಪ್ಪಿ ನೋಡಿ 1 ಪೌಂಡ್ಗೆ 1 ತೊಗೊಂಡ್ರೆ 49 ರೂಪಾಯಿ ಒಂದು, ಬಟ್ 3 ತೊಗೊಂಡ್ರೆ 1 ಪೌಂಡ್ಗೆ. ಸೊ ಹಿಂಗಿರುತ್ತೆ. ಆಮೇಲೆ ಕೂಲ್ ಡ್ರಿಂಕ್ಸಿಗೆ ಬರೋದಾದರೆ, ಆ್ಯಕ್ಚುಲಿ ನಮ್ಗೆ ಇಂಡಿಯಾದಲ್ಲಿ ಸಿಗೋ ಕೂಲ್ ಡ್ರಿಂಕ್ಸು ಇಲ್ಲಿ ಸಿಗೋದು ತುಂಬ ಕಡಿಮೆ. ಸೊ ಅದನ್ನೇ ಇವರು ಒಂದು ಸ್ವಲ್ಪ ಅಡ್ವಾಂಟೇಜಾಗಿ ಇಟ್ಕೊಂಡು ಸೊ ತರಿಸಿ ಮಾರ್ತಾರೆ ನೋಡಿ. ಬಟ್ ಎಲ್ಲ ರೇಟ್ಗಳು ತುಂಬ ಎಕ್ಸ್ಪೆನ್ಸಸ್ಸು ಎಷ್ಟಿರುತ್ತೆ ಅಂತ ನೋಡಿ. ಇಲ್ಲಿ 10 ರೂಪಾಯಿ ಒಂದು ಪೇಪರ್ ಬೋಟ್, 10 ರೂಪಾಯಿ 20 ರೂಪಾಯಿ ಇರುತ್ತೆ ಪಲ್ಪಿ ಇದ್ದರೆ. ಇಲ್ಲೆಲ್ಲ ಒಂದು ಪೇಪರ್ ಬೋಟ್ಗೆ 70 ರೂಪಾಯಿ. ನೋಡಿ 69 ಪೆನ್ಸ್ ಅಂತ, ಅಂದರೆ 69 ರುಪೀಸ್ ಅಂತ ಆಲ್ಮೋಸ್ಟು. ನೋಡಿ ಎಲ್ಲ ಆಲ್ಮೋಸ್ಟ್ ನೋಡಿ, ಸ್ಟ್ರಿಂಗು ಇಂಡಿಯಾದಲ್ಲಿ ಫೇಮಸ್ ಆಗಿಬಿಟ್ಟಿದೆ ಸ್ಟ್ರಿಂಗು. ಸೊ ಎಲ್ಲ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಕೂಲ್ ಡ್ರಿಂಕ್ಸ್ ಎಲ್ಲನೂ ಸಿಗುತ್ತೆ. ಇದೆಲ್ಲನೂ ಫ್ರೀಜ್ಡ್ ಫುಡ್ಡು, ಅಂದರೆ ರೆಡಿಮೇಡು. ಈಗ ಯಾರೋ ಬಂದು ಇರೋರಿಗೆ ಕಷ್ಟ ಆಗ್ತದೆ ಹೊಸೊಬ್ರಿಗೆ ಅಂತ ಅಂದರೆ ನೋಡಿ, ರೆಡಿಮೇಡ್ ಉಪ್ಮಾ, ರೆಡಿಮೇಡ್ ಉದ್ದಿನ ವಡೆ ಎಲ್ಲನೂ, ಪರೋಟ ಇದೆ, ನಾನು ಅದು ಇದು ಚಪಾತಿ ಏನು ಬೇಕೆಲ್ಲ ಇದೆ. ಬಟ್ ಎಲ್ಲನೂ ರೇಟ್ಗಳು ಎಷ್ಟೆಷ್ಟಿದೆ ಅಂತ ಅಲ್ಲೇ ನೀವೇ ನೋಡ್ಕೊಂಬಿಡಿ. ಗಾರ್ಲಿಕ್ ನಾನ್, ಪರಾಟ ಎಲ್ಲದಕ್ಕೂ 300 ರೂಪಾಯಿ 400 ರೂಪಾಯಿ. ಅದರೊಳಗಡೆ 6 ಪೀಸ್ ಇರುತ್ತೆ ಅಷ್ಟೇ, 10 ಕೂಡ ಇರೋಲ್ಲ. ಇದು ಫುಲ್ಲು ಫ್ರೀಜ್ಡ್ ಫುಡ್ಡು. ನೋಡಿ, ಕೋಕೋನಟ್ದು ಇಲ್ಲಿ ಕಾಯಿ ಸಿಗೋದು, ಅಂದರೆ ಕಾಯಿ ತೊಗೊಂಡು ತುರ್ಬಕ್ಕೆಲ್ಲ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಪೌಡ್ರನ್ನ ಮಾಡ್ತಿರ್ತಾರೆ, ಅದು 400 ರೂಪಾಯಿ. ಇದೆಲ್ಲ ಸ್ನ್ಯಾಕ್ಸು ಮತ್ತು ರೆಡಿಮೇಡ್ ಗ್ರೇವಿಗಳು ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಇರುತ್ತೆ, ಬಿಸಿನೀರಿಗೆ ಹಾಕ್ಬಿಟ್ಟು ಅಲ್ಲಾಡ್ಸೋದು ಅಷ್ಟೇ. ಪಕೋಡ ಆಗಿರ್ಬೋದು, ಗೋಲಿ ಬಜ್ಜೆ, ಅದು ಇದು ಅಂದ್ಕೊಂಡು ಏನೇನೋ ಇರುತ್ತಲ್ಲ ನೋಡಿ, ಕಚೋರಿ, ಇದು ಏನೇನೋ ಹಿಂಗೆ ಎಲ್ಲ ಇದೆ. ಅಂದರೆ ಏನಕ್ಕೂ ಯಾರಾದರೂ ಹೊಸಬ್ರು ಬಂದರೆ ಏನು ಕಷ್ಟ ಆಗೋಲ್ಲ, ಖಂಡಿತವಾಗ್ಲೂ ಎಲ್ಲ ಫುಡ್ ಸಿಗುತ್ತೆ. ನ್ಯೂ ಸೆಕ್ಷನಿಗೆ ಬರೋದಾಯಿತು ಅಂತ ಅಂದರೆ ಟೀ ಬ್ಯಾಗ್ಗಳು ಮತ್ತು ಕಾಫಿ ಬ್ಯಾಗ್ಗಳು. ಟೀ, ಕಾಫಿ ನಿಮ್ಗೆ ಯಾವ್ದು ಬೇಕು, ರೆಡ್ ಲೇಬಲ್ಲು, 3 ರೋಸಸ್ಸು, ನೋಡಿ ID, ಬ್ರೂ, ನಿಮ್ಗೆ ಯಾವ್ದು ಬೇಕು ಎಲ್ಲ ಸಿಗುತ್ತೆ. ಅಂದರೆ ಕೆಲವೊಬ್ಬರು ನಾರ್ತ್ ಇಂಡಿಯನ್ ಕಡೆ ಲೋಕಲ್ ದೇಸಿ ಗೀ ಅಂತೆಲ್ಲ ಯೂಸ್ ಮಾಡ್ತಾರಲ್ಲ, ಸೊ ಆ ಥರ ಗೀ ಬಾಟಲ್ಗಳು ಕೂಡ, ತುಪ್ಪದ ಡಬ್ಬಗಳು ಕೂಡ ಸಿಗುತ್ತೆ. ಯೂಶ್ವಲಿ ಅವರೆಲ್ಲನೂ ಜಾಸ್ತಿ ತುಪ್ಪ ಯೂಸ್ ಮಾಡ್ತಾರೆ ನಾರ್ತ್ ಇಂಡಿಯನ್. ಸೊ ಅದಕ್ಕೆ ನೋಡಿ ದೊಡ್ಡದಾಗೆಲ್ಲನೂ ತುಪ್ಪದ ಬಾಟ್ಲುಗಳು, ಪತಂಜಲಿ ಗೀ ಆಗಿರ್ಬೋದು ಎಲ್ಲ ಇದೆ. ಆಮೇಲೆ ಇಲ್ಲಿ ಇನ್ನೊಂದು ಏನಂತಂದರೆ, ಔಟ್ ಆಫ್ ಡೇಟ್ ಆಗೋಗಿತ್ತು ಅಂತ ಅಂದರೆ ಅದನ್ನು ಕಡಿಮೆ ರೇಟ್ಗೆ ಹಾಕ್ಬಿಟ್ಟು ಮಾರ್ತಾರೆ. ಇನ್ನಿದು ಬಿಸ್ಕೆಟ್ ಸೆಕ್ಷನ್ನು ನೋಡಿ, ಬಿಸ್ಕೆಟ್ಸು
ಪಾರ್ಲೇಜಿ ಮಾಸ್ಟರ್ ಮೈಂಡ್ ದಿ ಗ್ರೇಟ್ ಪಾರ್ಲೇಜಿ. ಒಂದು 4 ತೊಗೊಂಡ್ರೆ 1 ಪೌಂಡು. 4 ಬಿಸ್ಕೆಟ್ ತೊಗೊಂಡ್ರೆ ಇಂಡಿಯಾದಲ್ಲಿ 5 ರೂಪಾಯಿ 10 ರೂಪಾಯಿ ಒಂದು ಪ್ಯಾಕೆಟು. ಇಲ್ಲಿ ಒಂದು ಪ್ಯಾಕೆಟ್ಗೆ 40 ರೂಪಾಯಿ ಕೊಡಬೇಕು. ಸೊ 4 ತೊಗೊಂಡ್ರೆ 10 ರೂಪಾಯಿ ಲೆಕ್ಕ ಬೀಳುತ್ತೆ. ಅಂದರೆ 4 ತೊಗೊಂಡ್ರೆ 1 ಪೌಂಡ್ ಬೀಳುತ್ತೆ. 4ಕ್ಕೆ 1 ಪೌಂಡು. ಸೊ ಇಂಡಿಯನ್ ಬಿಸ್ಕೆಟ್ಸ್ ಎಲ್ಲನೂ ಎಲ್ಲ ಕಡೆ ಸಿಗೋಲ್ಲ. ಸೊ ಹಾಗಾಗಿ ಇವರು ಇಂಡಿಯನ್ ಸ್ಟೋರ್ ಆಗಿರೋದ್ರಿಂದ ಕಂಪ್ಲೀಟ್ ಇಂಡಿಯನ್ ಫುಡ್ ಅಷ್ಟೇ ಸಿಗೋ ಥರ ಒಂದು ಇದು ಮಾಡಿಕೊಂಡು ಕಾನ್ಸೆಪ್ಟಲ್ಲಿ ಮಾರ್ತಿರೋದು ಇವರು. ನೋಡಿ ಇಷ್ಟೊಂದು. ಮತ್ತು ಕುರ್ಕುರೆಗಳು ಅಷ್ಟೇ. ನೀವು ಯೂಶ್ವಲಿ ಇಲ್ಲಿ ಕುರ್ಕುರೆಗಳೆಲ್ಲ ಸಿಗೋಲ್ಲ. ಕುರ್ಕುರೆ, ಲೇಸು. ಇಲ್ಲಿ ಲೇಸ್ ಬದಲು ಅದೇನೋ ವಾಕರ್ಸ್ ಅಂತ ಸಿಗುತ್ತೆ. ಕಡಲೆ ಬೀಜ, ಚೆನ್ನ, ಏನು ಬೇಕೋ ಲಿಟ್ಲ್ ಹಾರ್ಟ್ಸು. ಸೊ ನೋಡಿ ಈ ಥರದ್ದು ಎಲ್ಲ ಸ್ನ್ಯಾಕ್ಸ್, ಇಂಡಿಯನ್ ಸ್ನ್ಯಾಕ್ಸ್ ಕೂಡ ಪ್ರತಿಯೊಂದೂ ಸಿಗುತ್ತೆ ಇಲ್ಲಿ. ಇದಿಷ್ಟು ಪಾರ್ಟ್ 1 ಇವತ್ತಿನ ವಿಡಿಯೋ ಆಗಿತ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ಯಾವ ಥರ ಅಕ್ಕಿ, ಬೇಳೆ ಏನೇನೆಲ್ಲ ಸಿಗುತ್ತೆ, ಯಾವ್ಯಾವ ಥರದ್ದು ಎಣ್ಣೆ ಸಿಗುತ್ತೆ, ಅಂದರೆ ಅಡುಗೆ ಎಣ್ಣೆ, ಪಾರ್ಟ್ 2 ಜೊತೆ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳ್ತಾ ನಿಮ್ಮ ಮಿಸ್ಟರ್ AGT ಸೈನಿಂಗ್ ಆಫ್. ಕ್ಲಿಕ್, ವಾಚ್, ರಿಪೀಟ್. 20 ರೂಪಾಯಿ 70 ರೂಪಾಯಿ ಹಾಕವ್ರೆ. ಎಲ್ಲಿ ನಾವು ಬಡವ್ರು ತಗೊಂಬರೋದು?